ಹಲೋ ಸ್ನೇಹಿತರೆ, ಇಂದು ನಾವು ಈ ವಿಡಿಯೋವಿನಲ್ಲಿ SSLC ಪ್ರಥಮ ಭಾಷೆ ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ 1 ಉತ್ತರ ಸಹಿತ ನೋಡೋಣ. ಗರಿಷ್ಠ ಅಂಕ 100, ಅವಧಿ 3 ಗಂಟೆ 15 ನಿಮಿಷಗಳು. ಫಸ್ಟ್ ಮೇನ್ MCQ. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಕ್ರಮಾಕ್ಷರದೊಂದಿಗೆ ಪೂರ್ಣ ಉತ್ತರವನ್ನು ಬರೆಯಿರಿ. ಮೊದಲನೇ ಪ್ರಶ್ನೆ, ಪಾರಿಭಾಷಿಕ ಪದಗಳನ್ನು ಬಳಸುವಾಗ, ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ, ಪ್ರಮುಖ ಪದಗಳನ್ನು ಸೂಚಿಸುವಾಗ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ. ಎ. ಉದ್ಧರಣ, ಬಿ. ಭಾವಸೂಚಕ, ಸಿ. ವಾಕ್ಯವೇಷ್ಟನ, ಡಿ. ಆವರಣ. ಉತ್ತರ ಸಿ. ವಾಕ್ಯವೇಷ್ಟನ. ಒಟ್ಟು 6 ಪ್ರಶ್ನೆಗಳಿರುತ್ತದೆ. ಒಂದೊಂದಕ್ಕೂ ಒಂದೊಂದು ಅಂಕಗಳು. ಪ್ರಶ್ನೆ 2, ದೇವರು ನಮ್ಮ ತಪ್ಪುಗಳನ್ನು ಕ್ಷಮಿಸಿಯಾನು. ಈ ವಾಕ್ಯದಲ್ಲಿರುವ ಕ್ರಿಯಾರೂಪವು ಆಪ್ಷನ್ ಎ ನಿಷೇಧಾರ್ಥಕ, ಆಪ್ಷನ್ ಬಿ ಆತ್ಮಾರ್ಥಕ, ಆಪ್ಷನ್ ಸಿ ವಿದ್ಯಾರ್ಥಕ, ಆಪ್ಷನ್ ಡಿ ಸಂಭಾವನಾರ್ಥಕ. ಸರಿಯಾದ ಉತ್ತರ ಆಪ್ಷನ್ ಡಿ ಸಂಭಾವನಾರ್ಥಕ. ಪ್ರಶ್ನೆ 3, ಉರ್ಮಿಯೋಳ್ ಪದದಲ್ಲಿರುವ ವಿಭಕ್ತಿ ಆಪ್ಷನ್ ಎ ಪ್ರಥಮ, ಆಪ್ಷನ್ ಬಿ ದ್ವಿತೀಯ, ಆಪ್ಷನ್ ಸಿ ತೃತೀಯ, ಆಪ್ಷನ್ ಡಿ ಸಪ್ತಮಿ. ಉತ್ತರ ಆಪ್ಷನ್ ಡಿ ಸಪ್ತಮಿ. ಪ್ರಶ್ನೆ 4, ಕೆಳಗಿನ ಪದಗಳಲ್ಲಿನ ರೂಢನಾಮ ಪದ ಆಪ್ಷನ್ ಎ ವ್ಯಾಪಾರಿ, ಆಪ್ಷನ್ ಬಿ ಧರ್ಮರಾಯ, ಆಪ್ಷನ್ ಸಿ ನದಿ, ಆಪ್ಷನ್ ಡಿ ಕೆಟ್ಟ. ಉತ್ತರ ಆಪ್ಷನ್ ಸಿ ನದಿ. ಪ್ರಶ್ನೆ 5, ಜ್ಞ ಜ್ಞ ಣ ನ ಮ ಈ ಅಕ್ಷರಗಳು ವರ್ಣಮಾಲೆಯ ಈ ಗುಂಪಿಗೆ ಸೇರಿವೆ. ಆಪ್ಷನ್ ಎ ಅಲ್ಪ ಪ್ರಾಣಗಳು, ಆಪ್ಷನ್ ಬಿ ಮಹಾಪ್ರಾಣಗಳು, ಆಪ್ಷನ್ ಸಿ ಅನುನಾಸಿಕಗಳು, ಆಪ್ಷನ್ ಡಿ ಸ್ವರಗಳು. ಉತ್ತರ ಆಪ್ಷನ್ ಸಿ ಅನುನಾಸಿಕಗಳು. ಪ್ರಶ್ನೆ 6, ಕ್ರಿಯಾಪದದ ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯಯಗಳನ್ನು ಹೀಗೆನ್ನುವರು. ಆಪ್ಷನ್ ಎ ಕ್ರಿಯಾರ್ಥಕ, ಆಪ್ಷನ್ ಬಿ ಅನುಕರಣಾವ್ಯಯ, ಆಪ್ಷನ್ ಸಿ ಅವಧಾರಣಾರ್ಥಕ, ಆಪ್ಷನ್ ಡಿ ಸಾಮಾನ್ಯಾರ್ಥಕ. ಸರಿಯಾದ ಉತ್ತರ ಆಪ್ಷನ್ ಎ ಕ್ರಿಯಾರ್ಥಕ. ಸೆಕೆಂಡ್ ಮೇನ್ ಅನಾಲಜಿ. ಪ್ರಶ್ನೆ 7, ಯಾರು ಪ್ರಶ್ನಾರ್ಥಕ ಸರ್ವನಾಮ, ತಾವು. ಉತ್ತರ ಆತ್ಮಾರ್ಥಕ ಸರ್ವನಾಮ. ಪ್ರಶ್ನೆ 8, ಸಾಕ್ಷಿ ಮಾಡಿ ಕ್ರಿಯಾ ಸಮಾಸ, ಅಂತಕಾತ್ಮಜ. ಉತ್ತರ ಬಹುರ್ವಿ ಸಮಾಸ. ಪ್ರಶ್ನೆ 9, ನೆನಪು ಕೃದಂತ ಭಾವನಾಮ, ಮಾಡಲಿಕ್ಕೆ ಕೃದಂತಾವ್ಯಯ. ಪ್ರಶ್ನೆ 10, ವಿದ್ಯಾಧರ, ಬಿಜ್ಜೋದರ, ವೈಶಾಖ. ಉತ್ತರ ಬೇಸಗಿ. ಥರ್ಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಒಟ್ಟು 7 ಪ್ರಶ್ನೆ ಇರುತ್ತದೆ. ಒಂದೊಂದಕ್ಕೂ ಒಂದೊಂದು ಅಂಕಗಳು. ಒಟ್ಟು 7 ಅಂಕಗಳು. ಉತ್ತರ ಸಮೇತ ನೀವು ನೋಡಬಹುದಾಗಿದೆ. ಫೋರ್ತ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಒಟ್ಟು 10 ಪ್ರಶ್ನೆಗಳಿರುತ್ತದೆ. ಒಂದೊಂದಕ್ಕೂ 2 ಅಂಕಗಳು, 2 ಅಂಕಗಳು, ಒಟ್ಟು 20 ಅಂಕಗಳು. ಪ್ರಶ್ನೆ 18, ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಗಳನ್ನು ವಿವರಿಸಿ. ಪ್ರಶ್ನೆ 19, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾಗಿದ್ದವು. ಪ್ರಶ್ನೆ 20, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ನ್ಯಾಯ ವಿಧಾಯಕ ಸಭೆ ಹೇಗೆ ಕಾರ್ಯನಿರ್ವಹಿಸುತ್ತಿತ್ತು. ಪ್ರಶ್ನೆ 21, ಮಹಿಳೆಯರ ಆರ್ತನಾದ ಕೇಳಿ ರಾಹಿಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳಾವುವು. ಪ್ರಶ್ನೆ 22, ಯಜ್ಞಾಶ್ವದ ಹಣೆಯಲ್ಲಿದ್ದ ಪಟ್ಟಿಯಲ್ಲಿ ಏನೆಂದು ಬರೆಯಲಾಗಿತ್ತು?
ಪ್ರಶ್ನೆ 23. ಕುದುರೆಯನ್ನು ಕಟ್ಟುವ ವಿಚಾರದಲ್ಲಿ ಮುನಿಸುತರಿಗೂ ಲವನಿಗೂ ನಡೆದ ಸಂವಾದವನ್ನು ಬರೆಯಿರಿ. ಪ್ರಶ್ನೆ 24. ರಕ್ತಸಿಕ್ತವಾಗಿದ್ದ ಮಣ್ಣನ್ನು ಭಗತ್ ಸಿಂಗ್ ಹೇಗೆ ಜೋಪಾನ ಮಾಡಿದನು? ಪ್ರಶ್ನೆ 25. ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು? ಪ್ರಶ್ನೆ 26. ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯವೇನು? ಪ್ರಶ್ನೆ 27. ಗುರೂಪದೇಶದ ಗುಣಗಳನ್ನು ಪಟ್ಟಿ ಮಾಡಿ. 5th ಮೈನ್ ಕೆಳಗಿನ ಕವಿ ಸಾಹಿತಿಗಳ ಸ್ಥಳ, ಕಾಲ, ಕೃತಿ, ಪ್ರಶಸ್ತಿ, ಬಿರುದುಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಬೇಕು. ಒಟ್ಟು 2 ಕವಿಗಳ ಬಗ್ಗೆ ಇದೆ. ಒಂದು ದೇವನೂರು ಮಹಾದೇವ, ಇನ್ನೊಂದು ಕುಮಾರವ್ಯಾಸ. ಒಂದು ಪ್ರಶ್ನೆಗೆ 3 ಅಂಕಗಳು, ಒಟ್ಟು 6 ಅಂಕಗಳು. 6th ಮೈನ್ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೀಬೇಕಾಗುತ್ತೆ. 7th ಮೈನ್ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣದೊಂದಿಗೆ ಸಮನ್ವಯಿಸಿ ಬರಿಬೇಕಾಗುತ್ತೆ. ಪ್ರಶ್ನೆ ಮಾರಿಗೌತಣವಾಯ್ತು ನಾಳಿನ ಭಾರತವು. ಅಲಂಕಾರ, ರೂಪಕ ಅಲಂಕಾರ, ಲಕ್ಷಣ, ಉಪಮೇಯ, ಉಪಮಾನ, ಸಮನ್ವಯವನ್ನು ಬರಿಬೇಕಾಗುತ್ತೆ. 8th ಮೈನ್ ಈ ಕೆಳಗೆ ಕೊಟ್ಟಿರುವ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ವಿಸ್ತರಿಸಿ ಬರೆಯಿರಿ. ತಾಳಿದವನು ಬಾಳಿಯಾನು ಅಥವಾ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು. ಈ 2ರಲ್ಲಿ ಯಾವುದಾದ್ರೂ ಒಂದನ್ನು ವಿಸ್ತರಿಸಿ ಬರಿಬೇಕಾಗುತ್ತೆ. 9th ಮೈನ್ ಈ ಕೆಳಗಿನ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೀಬೇಕಾಗುತ್ತೆ. ಒಟ್ಟು 6 ಪ್ರಶ್ನೆಗಳಿರುತ್ತದೆ. ಒಂದೊಂದಕ್ಕೂ 3 ಅಂಕಗಳು. ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ. ನೆಕ್ಸ್ಟ್ ಕ್ವೆಶ್ಚನ್, ಹೊತ್ತು ಹೊತ್ತು ಹೊತ್ತೇ ಹಣ. ಆಯ್ಕೆ, ಸಂದರ್ಭ, ಸ್ವಾರಸ್ಯಗಳನ್ನು ಬರೀಬೇಕಾಗುತ್ತದೆ. ಕಣ್ಣ ನೀರಂ ತೀವಿ ನೆಲನಂ ಬರೆಯುತ್ತಿರೆ. ಮತ್ತು ಆಯ್ಕೆ, ಸಂದರ್ಭ, ಸ್ವಾರಸ್ಯವನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ಹೊಸ ಭರವಸೆಗಳ ಕಟ್ಟೋಣ. ನೆಕ್ಸ್ಟ್ ಕ್ವೆಶ್ಚನ್, ಹಸುರೆತ್ತಲ್. ಮತ್ತು ಆಯ್ಕೆ, ಸಂದರ್ಭ, ಸ್ವಾರಸ್ಯವನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ಜೀವ ಸತ್ತು ಹೋಗುವುದು ಗೊತ್ತಾ? ನೆಕ್ಸ್ಟ್ ಮೈ ಈ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿರಿ. 4 ಅಂಕಗಳು. ನೀಲಮೇಘ ಅಥವಾ ಯುಗಗಳ 2ರಲ್ಲಿ ಯಾವುದಾದ್ರೂ ಒಂದನ್ನು ಬರೀಬೇಕಾಗುತ್ತೆ. 11th ಮೈನ್ ಪದ್ಯ ಭಾಗವನ್ನು ಓದಿ ಅರ್ಥೈಸಿಕೊಂಡು ಸಾರಾಂಶವನ್ನು ಬರೀಬೇಕಾಗುತ್ತೆ. 4 ಅಂಕಗಳು. ಪದ್ಯ ಭಾಗ ಕೊಟ್ಟಿರ್ತಾರೆ, ಅದರ ಆಯ್ಕೆ, ಮೌಲ್ಯ ಮತ್ತು ಸಾರಾಂಶವನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ 12th ಮೈನ್ ಈ ಕೆಳಗಿನ ಪ್ರಶ್ನೆಗಳಲ್ಲಿ ಯಾವುದಾದರೂ 2 ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. 2 ಪ್ರಶ್ನೆ ಬರೀಬೇಕಾಗುತ್ತೆ. ಒಂದಕ್ಕೆ 4 ಅಂಕ, ಟೋಟಲ್ 8 ಅಂಕಗಳು. ಪ್ರಶ್ನೆ, ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ? ಅಥವಾ ನಂಬಿ ಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ? ನೆಕ್ಸ್ಟ್ ಕ್ವೆಶ್ಚನ್, ಭೀಷ್ಮ ಮತ್ತು ದುರ್ಯೋಧನರ ನಡುವಿನ ಸಂಭಾಷಣೆಯ ಸ್ವಾರಸ್ಯವನ್ನು ವಿವರಿಸಿ. ಅಥವಾ ದುರ್ಯೋಧನನ ಛಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರುವ ಬಗೆಯನ್ನು ವಿವರಿಸಿ. 2ರಲ್ಲಿ ಯಾವುದಾದ್ರೂ ಒಂದನ್ನು ಬರೀಬೇಕಾಗುತ್ತೆ.
ನೆಕ್ಸ್ಟ್ ಮೇನ್, ಈ ಕೆಳಗಿನ ಗದ್ಯ ಭಾಗವನ್ನು ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. 4 ಅಂಕಗಳು. ಗದ್ಯ ಭಾಗವನ್ನು ಓದಬೇಕು, ಕೊಟ್ಟಿರೋ ಪ್ರಶ್ನೆಗೆ ಉತ್ತರ ಬರೀಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು 2 ಪ್ರಶ್ನೆಗಳಿವೆ, 2 ಅಂಕಗಳು, ಒಟ್ಟು 4 ಅಂಕಗಳು. 14th ಮೇನ್, ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನಾಧರಿಸಿ ಪತ್ರ ಬರೆಯಿರಿ. ಪತ್ರ ಲೇಖನ ಬರೀಬೇಕಾಗುತ್ತೆ. 5 ಅಂಕಗಳು. ನಿಮ್ಮನ್ನು ತುಮಕೂರು ಜಿಲ್ಲೆ ಮಧುಗಿರಿ ಸರ್ಕಾರಿ ಪ್ರೌಢಶಾಲೆಯ ಚಿನ್ಮಯಿ ಎಂದು ಭಾವಿಸಿ ಶಾಲಾ ಗ್ರಂಥಾಲಯಕ್ಕೆ ಪುಸ್ತಕವನ್ನು ಕಳುಹಿಸಿಕೊಡುವಂತೆ ಬೆಂಗಳೂರಿನ ವಿಜ್ಞಾನ ಪರಿಷತ್ತಿಗೆ ಮನವಿ ಪತ್ರವನ್ನು ಬರೆಯಿರಿ. ಮನವಿ ಪತ್ರ ಬರೀಬೇಕಾಗುತ್ತೆ. ಅಥವಾ ನಿಮ್ಮನ್ನು ಮೈಸೂರಿನ JSS ಪ್ರೌಢಶಾಲೆಯ ವಿದ್ಯಾರ್ಥಿ ನಯನಶ್ರೀ ಎಂದು ಭಾವಿಸಿಕೊಂಡು ನಾಗಮಂಡಲದಲ್ಲಿ ವಾಸವಾಗಿರುವ ಶ್ಯಾಮ್ಗೆ ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಮತದಾರರ ದಿನದ ಕುರಿತು ಪತ್ರ ಬರೆಯಿರಿ. ಅದು ಅಥವಾ ಇದನ್ನು ಬರೀಬೇಕಾಗುತ್ತೆ. 2ರಲ್ಲಿ ಯಾವುದಾದ್ರೂ ಒಂದು ಪತ್ರ ಲೇಖನವನ್ನು ಬರೀಬೇಕು. ನೆಕ್ಸ್ಟ್ 15th ಮೇನ್, ಈ ಕೆಳಗಿನಲ್ಲಿರುವ ಯಾವುದಾದರೂ ಒಂದನ್ನು ಕುರಿತು 10-15 ವಾಕ್ಯಗಳಲ್ಲಿ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ. ಪ್ರಬಂಧವನ್ನು ಬರೀಬೇಕಾಗುತ್ತೆ. 2ರಲ್ಲಿ ಯಾವುದಾದ್ರೂ ಒಂದನ್ನು ಬರೀಬೇಕಾಗುತ್ತೆ. ಪ್ರಶ್ನೆ: ತ್ಯಾಜ್ಯ ವಸ್ತುಗಳ ನಿರ್ವಹಣೆ, ಪೀಠಿಕೆ, ವಿಷಯ ನಿರೂಪಣೆ ಎಲ್ಲವನ್ನು ಬರೀಬೇಕಾಗುತ್ತೆ. ಅಥವಾ ರಾಷ್ಟ್ರೀಯ ಹಬ್ಬಗಳ ಮಹತ್ವವನ್ನು ಕುರಿತು ಬರೀಬೇಕಾಗುತ್ತೆ. ಇದೇ ಕಡೆಯ ಮೇನ್. ಚೆನ್ನಾಗಿ ಓದ್ಕೊಳ್ಳಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.